1929 ಬೆಳಗಾವಿಯೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಅಲ್ಲಿ ನಾವು ಓದಂಥ ಕವನ ಹಕ್ಕಿ ಹಾರುತ್ತಿದೆ ನೋಡಿದಿರ, ಹಕ್ಕಿ ಹಾರುತ್ತಿದೆ ನೋಡಿದಿರ, ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡಿದವು ಅಣ್ಣ, ಚುಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ, ಆಡಲು ಹಾಡಲು ತಾಹರಾಡಲು ಮಂಗಳ ಲೋಕದ ಅಂಗಳ ಕೇರಿ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಹಕ್ಕಿ ಹಾರುತ್ತಿದೆ ನೋಡಿದಿರ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಗಡ ಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಈ ಕವನ ಓದಿ ಬಹಳ ದಿವಸದ ಮೇಲೆ ಬಾಗಲಕೋಟೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಸಂಯುಕ್ತ ಕರ್ನಾಟಕದ ಸಂಪಾದಕರ ಒಳಗೆ ಒಬ್ಬರಿದ್ದಂಥ VB ನಾಯಕರು ನನ್ನನ್ನು ಸ್ವಾಗತ ಮಾಡ್ತಾ ಹೇಳಿದರು, ಬೇಂದ್ರೆಯವರ ಪ್ರಸಿದ್ಧ ಕವನ ಹಕ್ಕಿ ಹಾರುತ್ತಿದೆ ನೋಡಿದಿರ ಅನ್ನೋ ಕವನ ಕೇಳಿ ನಮ್ಮಲ್ಲಿ ಒಬ್ಬ ಕವಿ ಕತ್ತೆ ಹಾರುತ್ತಿದೆ ನೋಡಿದಿರ ಅನ್ನೋ ಕವನ ಬರ್ದ. ಬೇಂದ್ರೆಯವರ ಭಾಷಣ ಆದಮೇಲೆ ತನ್ನ ಕವನ ಓದ್ತಾನ ಅಂತ ಹೇಳಿದರು. ನಾನು ನನ್ನ ಭಾಷಣದೊಳಗೆ ಹೇಳಿದೆ, ಕವಿ ಏನೇನು ನೋಡ್ತಾನೆ, ಏನೇನು ಅನುಭವಿಸ್ತಾನೆ, ಅದರ ತನ್ನ ಕಾವ್ಯದ ಮಾಧ್ಯಮದಿಂದ ಅಭಿವ್ಯಕ್ತ ಮಾಡ್ತಾನಂತ. ಇಲ್ಲಿ ಒಬ್ಬ ಕವಿ ನನ್ನ ಕವಿತಾ ಕೇಳಿ ಕತ್ತೆ ಹಾರುತ್ತಿದೆ ನೋಡಿದಿರ ಅನ್ನೋದನ್ನು ಬರ್ದಾನಂತ. ಬರೀಲಿ, ಯಾಕಂದ್ರೆ ನಾನು ಹಕ್ಕಿ ಹಾರೋದನ್ನು ನೋಡಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ಬರದೆ. ಹಿಂಗೆ ಯಾರ್ಯಾರು ಏನೇನು ನೋಡೋ ಹವ್ಯಾಸ ಇಟ್ಕೊಂಡಿರ್ತಾರೆ, ಅದಕ್ಕೆ ತಕ್ಕ ಕವನ ಬರೀತಾರ ಅಂತ ಹೇಳಿದೆ. ಅವತ್ತಿನ ದಿವಸ ಕವಿ ವೇದಿಕೆ 10 ಜನ ಹರಿ ಹೋಗಿದ್ದ. ಪ್ರಸಿದ್ಧ ಕವಿತೆಗಳ ಧಾಟಿ ಒಳಗೆ ಬರೆಯೋದು ಒಂದು ಕಲೆ ಅದ. ನೀವು ಅಣಕವಾಡು ಬರೆದ್ರೆ ಸಹಿತ ಅದು ಕಾವ್ಯವಾಗಿರೋದು ಅವಶ್ಯದ. ಅಣಕವಾಡು ಹೆಂಗೆ ಬರೀಬೇಕು ಅನ್ನೋದಕ್ಕೆ ನಾನಾ ಒಂದು ಮಾದರಿ ಕವನ ಬರೆದೇನೆ, ಹೇಳ್ತೇನೆ ಕೇಳಿ. ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹೆಂಗಿತ್ತು, ಕರಿನರೆ ಬಣ್ಣದ ಮೊಸಡೆಯ ಗಂಟು, ಬಿಳಿ ಹೊಳೆ ಬಣ್ಣದ ಮೀಸೆಗಳೆಂಟು, ಹಚ್ಚನ ಬೆಚ್ಚನ ಪಚ್ಚೆಯ ಪೈರಿನ ಬಣ್ಣದ ಕಣ್ಣು ಕಿವಿ ಬದಿಗುಂಟು, ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹಾರುತ್ತಿದೆ ನೋಡಿದಿರ. ಇಲಿಗಳು ಬೆಳ್ಳಗೆ ಇದ್ದರೂ ಬಿಡದು, ಬೆಳ್ಳಗೆ ಇದ್ದುದನ್ನು ಕುಡಿದು ಕುಡಿದು, ನೋಡಿ ಚಂದ್ರನನ್ನು ಬೆಣ್ಣೆ ಅದೆಂದು ಮುಗಿಲಿನಂಗಳಕ್ಕೆ ಸಿಟ್ಟನೆ ಸಿಡಿದು, ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹಾರುತ್ತಿದೆ ನೋಡಿದಿರ. ಹಾಲಿನ ಗಡಿಗೆಯ ತಳವನ್ನು ಒರೆಸಿ ಮೊಸರಿನ ಮಡಿಕೆಯ ಮುಚ್ಚಳ ಸರಿಸಿ, ಹೊರಳಿಸಿ ಉರುಳಿಸಿ ಭಾಂಡ ಭಾಂಡಗಳ ಬಿಸಿ ಹಾಲಿಗೆ ತುಸು ಮಜ್ಜಿಗೆ ಬೆರೆಸಿ, ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹಾರುತ್ತಿದೆ ನೋಡಿದಿರ. ಕನ್ನಡದ ನನ್ನ ಸೋದರರೇ, ಒಬ್ರು ನನ್ನ ಹುಬ್ಬಳ್ಳಿಯವ ಕವನದ ಮೇಲೆ, ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಈ ಕವನದ ಮೇಲೆ ತಮ್ಮ ಪ್ರಬಂಧದಾಗ ಈ ಕವನದ ನಾಯಕಗೆ ಅನ್ಯಾಯ ಆಗ್ಯದ. ಈ ಕವನದ ನಾಯಕನನ್ನ ಮಾತಿನ ಮಲ್ಲ, ಫಟಿಂಗ, ಖದೀಮ, ಭಾರಿ ಜರದ ಭಾರಿ ರುಮಾಲ್ ಸುತ್ತಕೊಂಡು ತುಂಬ ಮೀಸಿ ತಿಡ್ಕೋತ ಬರುವಂಥ ಲಂಪಟ ಅಂತಾರೆ ಅನ್ಲಿ. ಯಾಕಂದ್ರೆ ಅವ್ರು ತಮಗೆ ಹೆಂಗೆ ತಿಳಿದದೋ ಹಂಗೆ ಅರ್ಥ ಮಾಡ್ಯಾರ. ಈ ಕವನದೊಳಗೆ ಸುಳಿಯ ಬಗ್ಗೆ ಕನಿಕರ ಅದ. ಹೆಣ್ಣನ್ನು ಹಾದಿಗೆಡಿಸಿದಂಥ ಸಮಾಜದ ಬಗ್ಗೆ ನನಗೆ ರೋಷ ಅದ. ನಾ ಸಣ್ಣವಿದ್ದಾಗ ಧಾರವಾಡದ ಕಾಮನ ಕಟ್ಟಿ
ವೇಶ್ಯರ ಆವಾಸಸ್ಥಾನ. ಅವಾಗ ನಾನು ಪುಟ್ಟ ಭಟ್ಟನಾಗಿ ಅವ್ರ ಮನೆಗೆ ಹೋಗ್ತಿದ್ದೆ, ಪೂಜಾ ಮಾಡ್ತಿದ್ದೆ, ಪುರಾಣದ ಕತೆ ಹೇಳ್ತಿದ್ದೆ, ಹಂಗೆ ಅವ್ರ ಕಡೆಯಿಂದ ದಕ್ಷಿಣೆನೂ ಇಸ್ಕೋತಿದ್ದೆ. ಹೀಗಾಗಿ ಅಂಥ ಸ್ತ್ರೀಯರ ಬಗ್ಗೆ ನನಗೆ ಆದ್ರದ. ಜಿ.ವಿ. ಕುಲಕರ್ಣಿ ಅಂತ ಮುಂಬೈದಾಗಿರ್ತಾನೆ. ಅವ ನನಗೆ ಕೇಳ್ದ, ವಾರದಾಗ 3 ಸರ್ತಿ ಬಂದು ಹೋದವ ಅಂತ ಯಾಕೆ ಬರದ್ರಿ? ಅವಾಗ ನಾನು ಧಾರವಾಡದಾಗ ಇರ್ತಿದ್ದೆ, ಹುಬ್ಬಳ್ಳಿ ಒಳಗೆ ಪಾರ್ಟ್ ಟೈಮ್ ಶಿಕ್ಷಕ ಆಗಿದ್ದೆ. ಧಾರವಾಡದಿಂದ 3 ಸಲ ಹುಬ್ಬಳ್ಳಿಗೆ ಹೋಗ್ತಿದ್ದೆ. ಈ ಕವನದ ನಾಯಕ ಫಟಿಂಗ್ ಅಲ್ಲ, ಸಂಸ್ಕಾರವಂತಿದ್ದಾನೆ, ಸ್ವತಃ ಕವಿ ಇದ್ದಾನೆ. ಮುಂದೆ ನಾ ಬರೆಯುವಂಥ ನಾಟಕದೊಳಗೆ ಈ ಹಾಡು ಸೇರಿಸ್ತೇನೆ. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ವಾರಿ ಜರದ್ ವಾರಿ ರುಮಾಲ ಸುತ್ತಿಕೊಂಡವ, ತುಂಬು ಮಿಸಿ ತೀಡಿ ಕೂತ ಹುಬ್ಬ ಹಾರ್ಸವ. ಮಾತಿಗೆ ನಕ್ಕ ನಗಸಿ ಆಡ ಸ್ಯಾಡವ, ಮಾತಿಗೆ ನಕ್ಕ ನಗಸಿ ಆಡ ಸ್ಯಾಡವ. ಏನೋ ಅಂದರೆ ಏನೋ ಕಟ್ಟಿ ಹಾಡವ. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ವಾರದಾಗ 3 ಸರ್ತಿ ಬಂದು ಹೋದವ. ಇರು ಅಂದ್ರ ಬರ್ತೀನಂತ ಎದ್ದ ಹೊರಡವ, ಮಾರಿ ಕೆಳಗ ಹಾಕಿತೆಂದ್ರ ಇದ್ದ ಬಿಡವ. ಹಿಡಿಲೆ ರೊಕ್ಕ ತೆಗೆದು ಹಿಡಿ ಅನ್ನವ, ಹಿಡಿಲೆ ರೊಕ್ಕ ತೆಗೆದು ಹಿಡಿ ಅನ್ನವ. ಕರೆ ಅಂತ ಕೈಯ ಮಾಡಿದ್ರೆ ಹಿಡಿದು ಬಿಡವ. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ವಾರದಾಗ 3 ಸರ್ತಿ ಬಂದು ಹೋದವ. ಚಹಾದ ಜೋಡಿ ಚಿವಡಾದಂಗ ನೀ ನನಗಂದವ, ಚೌಡಿ ಎಲ್ಲ ನೀ ಚಿವಡಾಮಣಿ ಅಂತ ಮೂಸ ಬಂದವ. ಬೆರಳಿಗುಂಗುರ ಮೂಗನ್ಯಾಗ ಮುಗಬಟ ಇಟ್ಟವ, ಬೆರಳಿಗುಂಗುರ ಮೂಗನ್ಯಾಗ ಮುಗಬಟ ಇಟ್ಟವ. ಕಣ್ಣಿನೊಳಗಿನ ಗೊಂಬಿ ಹಂಗ ಎದ್ಯಾಗ ನಟ್ಟವ. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ವಾರದಾಗ 3 ಸರ್ತಿ ಬಂದು ಹೋದವ. ವಾರದಾಗ 3 ಸರ್ತಿ ಬಂದು ಹೋದವ. ಸರಿ.